ಕಳೆದ 100 ವರ್ಷಗಳ ಜಾಗತಿಕ ಇತಿಹಾಸವನ್ನು ಗಮನಿಸ್ತಾ ಇದ್ದರೆ ನಿಧಾನವಾಗಿ ಧರ್ಮ ಕ್ಷೀಣಿಸ್ತಾ ಬಂತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 2-3 ದಶಕಗಳಲ್ಲಿ ಅದು ಮತ್ತೆ ಏರುಗತಿಯಲ್ಲಿ ಮೇಲೆ ಹೋಗುತ್ತಾ ಇರೋದಂತೂ ನಮಗೆ ಕಾಣಸಿಗತ್ತೆ. ಹಾಗಂತ ಪೂರ್ಣ ತೃಪ್ತಿಯ ಅಂತ ಅಂದರೆ ಪೂರ್ಣ ತೃಪ್ತಿ ಏನೂ ಇಲ್ಲ. ಅದಕ್ಕೆ ಹಲವು ಕಾರಣಗಳು ಅಂತ ಅಂದರೆ, ಒಂದು, ಧರ್ಮದ ವ್ಯಾಖ್ಯಾನವೇ ಹೇಗೇಗೋ ಆಗ್ತಾ ಇದೆ. ಧರ್ಮವನ್ನು ಹೇಗೇಗೋ ತಿರುಚಿ ಹೇಳ್ತಾ ಇದ್ದಾರೆ. ಹೀಗಿರಬೇಕು, ಹಾಗೆ ಬದುಕಬೇಕು, ಅದು ಸರಿ, ಇದು ತಪ್ಪು ಅಂತ ಏನೇನೋ ತಪ್ಪಾಗಿ ಹೋಗ್ತಾ ಇರುವ ಅಂಶಗಳು ಕೂಡ ಇದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಬಹಳ ಸಂಘಟಿತವಾಗಿ ಧರ್ಮನಾಶವನ್ನು ಮಾಡಬೇಕು ಅಂತ ಅನ್ನುವ ಒಂದು ದೊಡ್ಡ ಹುನ್ನಾರ ಜಾಗತಿಕವಾಗಿ ನಡೀತಾ ಇದೆ ಅನ್ನೋದು ಕೂಡ ಸತ್ಯ. ಅದು ಜಗತ್ತಿನ ಎಲ್ಲ ಮೂಲೆಗಳನ್ನು ಇವತ್ತು ತಾನು ಸಂಪರ್ಕಿಸ್ತಾ ಇದೆ. ಆ ಜಾಗಗಳಲ್ಲಿ ತಾನು ಬಂದು ಕುಳಿತುಕೊಳ್ತಾ ಇದೆ. ಯಾವ ಕಡೆಯಿಂದ ಧರ್ಮಕ್ಕೆ ಪೆಟ್ಟು ಕೊಡ್ಬೋದು ಅನ್ನೋದನ್ನು ವಿಚಿತ್ರವಾಗಿ ಅದು ಯೋಜಿಸ್ತಾ ಇದೆ ಅನ್ನುವ ಅಂಶ ಇದೆಯಲ್ಲ, ಅದು ಕೂಡ ಒಂದು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಳಬೇಕಾದಂತಹ ಅಂಶ ಅಂತ ಇದೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.